ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿ ದಾಖಲಾತಿಗಾಗಿ ಪ್ರವೇಶ ಪರೀಕ್ಷೆ ಇಲ್ಲಿ ಏಪ್ರಿಲ್ 12, 2026 ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯುತ್ತದೆ. ಇಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ತಾವೆಲ್ಲೂ ಕೂಡ ಆ ವಿಡಿಯೋವನ್ನು ನೋಡ್ಬೋದು. ಇಲ್ಲಿ ಏನಿಲ್ಲ, ತಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೀಡುವುದಾದರೆ ತಾವೇನು ಮಾಡ್ಬೋದು, ಇಲ್ಲಿ ಗೂಗಲ್ನಲ್ಲಿ DOM.Karnataka.gov.in ಅಂತ ಟೈಪ್ ಮಾಡಿ ನೆಕ್ಸ್ಟ್ ಅಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಒಂದು ಪೇಜ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಓದಿ ಅಥವಾ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ತಾವೇನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಸರಿಯಾಗಿ ಓದ್ಕೋಬೇಕು. ಫಸ್ಟಲ್ಲಿ ಏನು ಮಾಹಿತಿ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿದ್ದಾರೆ ಏನು ಇತ್ತೀಚಿನ ಸುದ್ದಿ ಅಂತಿರುತ್ತೆ. ಇಲ್ಲಿ 12ನೇ ಏಪ್ರಿಲ್ 2026 ನಡೆಯಲಿರುವ 6ನೇ ತರಗತಿ ಪರೀಕ್ಷೆಯ ಪ್ರವೇಶಕ್ಕಾಗಿ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಅಲ್ಲಿ ತಾವೇನು ಮಾಡಬೇಕು, ಇಲ್ಲಿ SITS ID ನಂಬರ್ ಅಥವಾ ಸೇವಾ ಸಿಂಧು ಉಲ್ಲೇಖ ಸಂಖ್ಯೆಯನ್ನು ಹಾಕಿ ಡೌನ್ಲೋಡ್ ಮಾಡಿಕೊಳ್ಬಹುದು. ಇಲ್ಲಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾರಿಗಾದರೂ ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದ್ರೆ ಅಥವಾ ಸರ್ವರ್ ಬ್ಯುಸಿ ಆದರೆ ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ಸರ್ವರ್ಗಳು ಇನ್ನೂ ಹಾಲ್ ಟಿಕೆಟ್ಗಳು ಇನ್ನೂ ಜನ್ರೇಟ್ ಆಗ್ತಾ ಇವೆ. ಹಾಗಾಗಿ ತಾವುಗಳು ಒಂದು ವೇಳೆ ಡೌನ್ಲೋಡ್ ಆಗದೇ ಇದ್ದರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ನೋಡಿ, ಡೌನ್ಲೋಡ್ ಆಗುತ್ತದೆ. ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ಇಲ್ಲಿ ಎಕ್ಸಾಮ್ ಡೇ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಾವು ಇಲ್ಲಿ ಇಂತಹ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ. ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ತಮಗೆ ನೋಡ್ಬೋದು, ಇಲ್ಲಿ ಸರ್ಕಾರವೇ ತಿಳಿಸಿದಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದವರು ಇಲ್ಲಿ ಎಕ್ಸಾಮ್ ದಿನಾಂಕ ಏಪ್ರಿಲ್ 12, 2026 ಬೆಳಗ್ಗೆ 11ರಿಂದ 1 ಗಂಟೆಯವರೆಗೆ ಇರುತ್ತೆ. ಇನ್ನು ವಿಷಯಗಳು ನೋಡ್ಬೋದು, ಇಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕನ್ನಡ, ಇಂಗ್ಲೀಷು, ಇಲ್ಲಿ ಜನರಲ್ ಸೈನ್ಸು, ಗಣಿತ ಮತ್ತು ಮೆಂಟಲ್ ಎಬಿಲಿಟಿ ಹಾಗೂ ಪರಿಸರ ಅಥವಾ GK ಅಂತಿರುತ್ತೆ. ಇಲ್ಲಿ ಅಭ್ಯರ್ಥಿಗಳು ಈ ಪ್ರವೇಶ ಪತ್ರದ ಜೊತೆಗೆ ಲಗತ್ತಿಸಿದ ಒಂದು ಏನು ಸೂಚನೆಗಳಿದಾವಲ್ಲ ಅವುಗಳನ್ನು ಕಡ್ಡಾಯವಾಗಿ ಓದಿಕೊಂಡು ಇವುಗಳನ್ನು ಪಾಲಿಸಬೇಕಾಗುತ್ತದೆ. ಇಲ್ಲಿ ಮೊದಲನೇದಾಗಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಯಾವಾಗ ಅಂದರೆ, ಇಲ್ಲಿ ಅಭ್ಯರ್ಥಿಗಳು ಬೆಳಗ್ಗೆ 9ಕ್ಕೆ ಪರೀಕ್ಷಾ ಕೇಂದ್ರ ಪ್ರವೇಶ ಮಾಡಬೇಕು. ಇಲ್ಲಿ ಅಭ್ಯರ್ಥಿಗಳ ಫೋಟೋ ತೆಗೆದು ಪರಿಶೀಲನೆ ಪ್ರವೇಶ ನೀಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಒಳಗಡೆ ಅವ್ರನ್ನ ಬಿಡಬೇಕಾದ್ರೆ ಮೊದಲಿಗೆ ಅವ್ರು ಫೋಟೋ ತೆಗೆದು ಪರಿಶೀಲಿಸಿ ಪರೀಕ್ಷಾ ಕೇಂದ್ರಕ್ಕೆ ನಾನು ಆಗಲೇ ಹೇಳಿದ 9 ಗಂಟೆ ಒಳಗೆ ಹೋಗಬೇಕು ತಾವು. ಯಾಕಂದರೆ ಇಲ್ಲಿ 11 ಗಂಟೆ ಎಕ್ಸಾಮ್ ಅಂದರೆ ತಾವು 11 ಗಂಟೆ ಮನೆ ಬಿಡಬಾರ್ದು, 9 ಗಂಟೆಗೆ ಅಲ್ಲಿ ಅಟೆಂಡ್ ಇರಬೇಕು. ಮತ್ತು ಅಭ್ಯರ್ಥಿಗಳ ಫೋಟೋ ತೆಗೆದು ಪರಿಶೀಲಿಸಿ ಪ್ರವೇಶವನ್ನು ನೀಡಲಾಗುತ್ತೆ ಒಳಗಡೆ ಹೋಗಲಿಕ್ಕೆ. ಇನ್ನು ಬಸ್, ರೈಲು ಇತ್ಯಾದಿಗಳಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬರುವುದು ವಿಳಂಬವಾಗುವ ಕಾರಣಕ್ಕಾಗಿ ಅಭ್ಯರ್ಥಿಗಳು ಇಲ್ಲಿ ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪುವಾಗ ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗಿರುತ್ತದೆ. ಸ್ವಲ್ಪ ತಾವುಗಳು ಬೇಗ ಹೋಗುವುದು ಸೂಕ್ತ. ಇಲ್ಲಿ ಅಭ್ಯರ್ಥಿಗಳು ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು, ಮೊಬೈಲ್ ಫೋನ್ ಆಗಿರ್ಬೋದು, ಬ್ಲೂಟೂತ್, ಕ್ಯಾಲ್ಕುಲೇಟರ್ ಮತ್ತು ಬಿಳಿ ದ್ರವ ಅಥವಾ ವೈಟ್ನರ್ ಮತ್ತು ಇಲ್ಲಿ ಕಾಗದ ಚೀಟಿಗಳು, ಪುಸ್ತಕಗಳು, ಇಲ್ಲಿ ಯಾವುದೇ ರೀತಿ ನೋಟ್ಸ್ಗಳು ಮತ್ತು ಯಾವುದೇ ಉಪಕರಣಗಳನ್ನು ಪರೀಕ್ಷಾ ಕೊಠಡಿಯಲ್ಲಿ ನಿಷೇಧಿಸಲಾಗಿರುತ್ತದೆ. ಅಭ್ಯರ್ಥಿಗಳು ಈ ಪ್ರವೇಶ ಪತ್ರವನ್ನು ಹಾಗೂ ಆಧಾರ್ ಕಾರ್ಡ್, ಗುರುತಿನ ಚೀಟಿ, ರೇಷನ್ ಕಾರ್ಡ್ ಇತ್ಯಾದಿಗಳಲ್ಲಿ ಯಾವುದಾದ್ರೂ ಒಂದು ಮಾನ್ಯ ಗುರುತಿನ ಚೀಟಿಯನ್ನು ತೋರಿಸಿದಾಗ ಮಾತ್ರ ಪರೀಕ್ಷಾ ಮಂದಿರಕ್ಕೆ ಪ್ರವೇಶಿಸಲು ಅನುಮತಿಯನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷಾ ಪ್ಯಾಡ್ಗಳನ್ನು ಕೂಡ ತರಲು ವಿನಂತಿಸಲಾಗಿದೆ. ತಾವುಗಳೇನು ಮಾಡಬೇಕಿಲ್ಲಿ, ಇಲ್ಲಿ ಹಾಲ್ ಟಿಕೆಟ್ ಜೊತೆಗೆ ತಮ್ಮದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗೋದು ಬಹಳಷ್ಟು ಬೆಸ್ಟು. ಇಲ್ಲಾಂದರೆ ತಮಗೆ ಇಲ್ಲಿ ಎಕ್ಸಾಮ್ ಬರಲಿಕ್ಕೆ ಅವಕಾಶವನ್ನು ಅವರು ನೀಡುವುದಿಲ್ಲ. ಸೊ ತಾವುಗಳು ಏನು ಮಾಡಿರಿ, ಆಧಾರ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಿ. ಇನ್ನು ಪರೀಕ್ಷೆ ಪ್ರಾರಂಭವಾಗುವ ಕನಿಷ್ಠ 2 ಗಂಟೆ ಮೊದಲು ಅಂದರೆ ಇಲ್ಲಿ 9 ಗಂಟೆಗೆ ಅಭ್ಯರ್ಥಿಯು ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಕಡ್ಡಾಯವಾಗಿ ಹಾಜರು ಇರತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಯಾಕಂದರೆ 11 ಗಂಟೆ ಎಕ್ಸಾಮ್ ಅಂದರೆ ಅವನ್ನೆಲ್ಲ ಅಲ್ಲಿ ಪ್ರಿಪ್ರೇಷನ್ ಮಾಡಿದಿರ್ತದೆ. ಸೊ ಹಾಗಾಗಿ ತಾವು ಬೇಗ ಹೋಗುವುದು ಸೂಕ್ತ. ಯಾಕಂದರೆ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಿರ್ತೀರಿ, ಬಟ್ ಅಲ್ಲಿ ರೋಲ್ ನಂಬರ್ಗಳಾಗಿರ್ಬೋದು, ಕೊಠಡಿ ಸಂಖ್ಯೆ ಅವನ್ನೆಲ್ಲ ಹುಡುಕ್ಲಿಕ್ಕೆ ಬಹಳಷ್ಟು ಟೈಮ್ ಆಗ್ತದೆ. ಮತ್ತು ಅವರು ವೆರಿಫಿಕೇಷನ್ ಕೂಡ ಮಾಡುವುದರಿಂದ ಸ್ವಲ್ಪ ಬೇಗ ಹೋಗಬೇಕು. ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನುಗಳನ್ನು ಮಾತ್ರ ಬಳಸ್ತಕ್ಕದ್ದು ಅಂತ ಹೇಳಿದ್ದಾರೆ. ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕ್ ಪೆನ್ನುಗಳನ್ನು ಮಾತ್ರ, ಯಾವುದೇ ಕಾರಣಕ್ಕೂ ಜೆಲ್ ಪೆನ್ಗಳನ್ನು ಬಳಸಬೇಡಿ. OMR ಉತ್ತರ ಹಾಳೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರು, ನೋಂದಣಿ ಸಂಖ್ಯೆ, ಪರೀಕ್ಷಾ ಕೇಂದ್ರದ ಕೋಡ್, ಪ್ರಶ್ನೆ ಪತ್ರಿಕೆ ಸರಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಿ ಸಹಿ ಮಾಡತಕ್ಕದ್ದು. OMR ಆನ್ಸರ್ ಶೀಟಲ್ಲಿ ತಮ್ಮ ಹೆಸರು ಬರೀಬೇಕು, ನೋಂದಣಿ ಸಂಖ್ಯೆಯನ್ನು ಬರೀಬೇಕು, ಪರೀಕ್ಷಾ ಕೇಂದ್ರ ಕೋಡ್ ನಂಬರ್ ಆಗಿರ್ಬೋದು, ಅದರೊಂದಿಗೆ ಪ್ರಶ್ನೆ ಪತ್ರಿಕೆಯ ಸರಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಿ ಸಹಿ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ನಿಗದಿತ ಪರೀಕ್ಷಾ ಸಮಯ ಮುಗಿಯುವವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಹಾಲ್ನಿಂದ ಹೊರಗೆ ಹೋಗುವಂತಿಲ್ಲ. ತಾವುಗಳು ಇಲ್ಲಿ ಎಕ್ಸಾಮ್ ಬೇಗ ಮುಗಿತು ನಿಮಗೆ ಹೊರಗಡೆ ಹೋಗಲಿಕ್ಕೆ ಅವರು ಬಿಡುವುದಿಲ್ಲ. ಸೊ ಇಲ್ಲಿ 11ರಿಂದ 1 ಗಂಟೆವರೆಗೂ ತಾವು ಕಡ್ಡಾಯವಾಗಿ ಎಕ್ಸಾಮ್ ಹಾಲ್ನಲ್ಲಿ ಕೂಡಬೇಕಾಗುತ್ತೆ.
ಪ್ರತಿಯೊಬ್ಬ ಅಭ್ಯರ್ಥಿಯು ತನ್ನ ಪ್ರವೇಶ ಪತ್ರವನ್ನು ಪಡೆದ ತಕ್ಷಣ ನಮೂದಿಸಲಾದ ಎಲ್ಲ ವಿವರಗಳನ್ನು ಅಂದರೆ ಹೆಸರು, ಛಾಯಾಚಿತ್ರ, ವಿಷಯಗಳು, ದಿನಾಂಕ ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಲು ಸೂಚಿಸಲಾಗಿದೆ. ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅದನ್ನು ತಕ್ಷಣವೇ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಚೇರಿ ಸಂಪರ್ಕಿಸಲು ಸೂಚಿಸಲಾಗಿರುತ್ತದೆ. ಏನಾದರೂ ಮಿಸ್ಟೇಕ್ಗಳಿದ್ದರೆ ತಾವು ತಕ್ಷಣವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಪ್ರವೇಶ ಪರೀಕ್ಷೆಗೆ ನೀಡಲಾಗಿರುವ ಪ್ರವೇಶ ತಾತ್ಕಾಲಿಕವಾಗಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಿದ ದಾಖಲೆಗಳ ಆಧಾರದ ಮೇಲೆ ನೀಡಲಾಗಿದೆ. ಯಾವುದೇ ಹಂತದಲ್ಲಿ ಸಲ್ಲಿಸಿದ ದಾಖಲೆಗಳು ಅಮಾನ್ಯವೆಂದು ಕಂಡು ಬಂದಲ್ಲಿ ಶಾಲಾ ಪ್ರವೇಶವನ್ನು ಪೂರ್ವ ಸೂಚನೆ ಇಲ್ಲದೆ ರದ್ದುಪಡಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಅಭ್ಯರ್ಥಿಗಳು ಪರೀಕ್ಷಾ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಸೂಚನೆಗಳನ್ನು ಪಾಲಿಸತಕ್ಕದ್ದು. ಒಂದು ವೇಳೆ ಸೂಚನೆಗಳನ್ನು ಉಲ್ಲಂಘಿಸಿದ ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ತಿಳಿಸಿರುತ್ತಾರೆ. ಇನ್ನು ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾದ ಸೂಚನೆಗಳನ್ನು ಕಡ್ಡಾಯವಾಗಿ ಓದಬೇಕು. ಅಲ್ಲಿ ಏನು ರೂಲ್ಸ್ಗಳು ಕೊಟ್ಟಿದ್ದಾರೆ ಅವನು ತಾವು ಕಡ್ಡಾಯವಾಗಿ ಓದ್ಕೊಳ್ಬೇಕಾಗುತ್ತೆ. ಏನೇ ನಿಯಮಗಳಿದ್ದರೂ ಕೂಡ. ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಾಗಿ ಪ್ರಶ್ನೆ ಸಂಖ್ಯೆ 41ರಿಂದ 100ರವರೆಗೆ ಇರುವ ಉರ್ದು ಅನುವಾದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ 28ರಿಂದ 45ನೇ ಪುಟಗಳಲ್ಲಿ ನೀಡಲಾಗಿರುತ್ತದೆ. ಇದು ಕೇವಲ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಸೊ ಇದನ್ನು ತಾವು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ಕೋರಿ. ಯಾಕಂದರೆ ಉರ್ದು ಮಾಧ್ಯಮ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಪ್ರಶ್ನೆ ಸಂಖ್ಯೆ 41ರಿಂದ ಹಿಡಿದು 100ರವರೆಗೆ ಇರುವ ಉರ್ದು ಅನುವಾದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯು 28ರಿಂದ 45ನೇ ಪುಟಗಳಲ್ಲಿ ನೀಡಲಾಗಿರ್ತದೆ ಅಂತ ಕೂಡ ತಿಳಿಸಿರುತ್ತಾರೆ. ಇದು ಕೇವಲ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಇನ್ನು ಇಲ್ಲಿ ನೋಡ್ಬೋದು OMR ಸೀಟ್ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟರ್ ನಂಬರ್ ಅಂತಿದೆ. ತಾವು ಇಲ್ಲಿ ತಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಏನು ಇದು OMRನಲ್ಲಿ ಶೇಡಿಂಗ್ ಮಾಡಬೇಕು. ನಾನು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ವಿಡಿಯೋಗಳು ನೀಡಿರ್ತೀನಿ. ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರನ್ನು ಕೂಡ ಹಾಕಬೇಕು. ಅದರೊಂದಿಗೆ ಎಕ್ಸಾಮ್ ಸೆಂಟರ್ ಕೋಡ್ ಮತ್ತು ಇಲ್ಲಿ ಯಾವ ಸರಿಯಾದ ಮೆಥಡ್ ಯಾವುದು, ಯಾವ ರೀತಿ ಶೇಡಿಂಗ್ ಮಾಡಬೇಕನ್ನು ಕೂಡ ಕೊಟ್ಟಿದ್ದಾರೆ. ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ. ತಾವು ತಮ್ಮ ಹೆಸರನ್ನು ಸರಿಯಾಗಿ ಸ್ಪಷ್ಟವಾಗಿ ಬರೀಬೇಕು. ಅದರೊಂದಿಗೆ ಇಲ್ಲಿ ಕೆಳಗಡೆ ಇನ್ವ್ಯಾಲಿಗೇಟರ್ ಸಿಗ್ನೇಚರ್ ಅಂದರೆ ಅಲ್ಲಿ ಸೂಪರ್ವೈಸರ್ ಎಕ್ಸಾಮ್ ಸೂಪರ್ವೈಸರ್ ಇರ್ತಾರೆ, ಅವ್ರು ಸಿಗ್ನೇಚರ್ ಮಾಡ್ತಾರೆ. ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂದರೆ ಇಲ್ಲಿ ನಿಮ್ಮ ಸಹಿಯನ್ನು ಮಾಡಬೇಕಾಗುತ್ತದೆ. ಒಟ್ಟು 100 ಪ್ರಶ್ನೆಗಳಿಗೆ 100 ಬಾಕ್ಸ್ಗಳು, ಇಲ್ಲಿ ಖಾಲಿ ಬಾಕ್ಸ್ಗಳು. ಇದೊಂದು ಮಾದರಿ OMR ಉತ್ತರ ಪತ್ರಿಕೆಯನ್ನು ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇವರು ನೀಡಿರುತ್ತಾರೆ. ತಾವುಗಳಲ್ಲಿ ಸರಿಯಾಗಿ ತಮ್ಮ ಹೆಸರು ಆಗಿರ್ಬೋದು, ಎಕ್ಸಾಮ್ ಸೆಂಟರ್ ಕೋಡ್ ಆಗಿರ್ಬೋದು, ಅದರೊಂದಿಗೆ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಮತ್ತು ರಿಜಿಸ್ಟರ್ ನಂಬರ್ ಇವುಗಳನ್ನು ಸರಿಯಾಗಿ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ. ತಮಗೇನೇ ಗೊಂದಲಗಳಿದ್ದರೂ ಕೂಡ ತಾವಲ್ಲಿ ಎಕ್ಸಾಮ್ ಸೂಪರ್ವೈಸರ್ ಅವರನ್ನು ಕೇಳಬಹುದು.